काषाय शोभिकमनीय शिखानिवेशं दण्डत्रयोज्ज्वलकरं विमलोपवीतम् उद्यद्दिनेशनिभमुल्लसदूर्ध्वपुण्ड्रं रूपं तव स्तुयतिराज दृशोर्ममग्रे शतमखमणिनीला चारुकल्हारहस्ता स्तनभरनमिताङ्गी सान्द्रवात्सल्यसिन्धुः अलकविनिहिताभिस्रग्भिराकृष्टनाथा विलसतु हृदि गोदा विष्णुचित्तात्मजानः उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम् அல்லினாள் தாமரை மேல் ஆரணங்கின் துணைவி மல்லிநாடாண்ட மடமையில் மெல்லியலாள் ஆயர்குலவேந்தனாகத்தாள் தென்புதுவை வேயற்பயந்த விளக்கு. ಶ್ರೇಯಪತಿಯಾಗಿ ಸರ್ವಸ್ಮಾತ್ಪರನಾದ ಪರಮಾತ್ಮನನ್ನು ಆಶ್ರಯಣ ಮಾಡಿ ಅವನನ್ನೇ ಜೀವಧಾರಕವಾಗಿ ಭಾವಿಸಿರ್ತಕ್ಕಂತಹ ದೇವಿ ಆಂಡಾಳ್ ಆ ಪರಮಾತ್ಮನೊಡನೆ ಸಂಶ್ಲೇಷ ದೊರೆಯದೇ ಇರುವ ಕಾರಣದಿಂದ ಈ ಪ್ರಾಕೃತಿಕವಾದ ಶರೀರದಿಂದಲೇ ಆ ಪರಮಾತ್ಮನನ್ನು ಆಲಂಗಿಸಬೇಕು. ಆ ಪರಮಾತ್ಮನಿಗೆ ಯಾವ ರೀತಿ ಗೋಪಿಕೆಯರು ತಮ್ಮನ್ನು ಈ ಜನ್ಮ ಈ ಶರೀರದಲ್ಲಿಯೇ ಸಮರ್ಪಣೆ ಮಾಡಿಕೊಂಡರೋ ಆ ರೀತಿ ತಾನೂ ಕೂಡ ಪರಮಾತ್ಮನಿಗೆ ಸಮರ್ಪಿತವಾಗಬೇಕು ಎಂಬತಕ್ಕಂತಹ ಮಹತ್ವಾಕಾಂಕ್ಷೆಯಿಂದ ತಿರುಪ್ಪಾವೆಯನ್ನು ಗಾನ ಮಾಡಿ ಪರಮಾತ್ಮನ ಸಂಶ್ಲೇಷ ಏರ್ಪಡದ ಕಾಲದಲ್ಲಿ ಮಕರ ಮಾಸದ ಅನುಷ್ಠಾನವಾಗಿ ಆಂಡಾಳ್ ನಾಚ್ಯಾರ್ ತಿರುಮುಡಿ ಎಂಬ 140 ಪಾಶರಗಳ ಅದ್ಭುತವಾದ ಗ್ರಂಥವನ್ನು ಗಾನ ಮಾಡ್ತಾಳೆ. ಆ ಕಾಮ ಸಮಾಶ್ರಯಣವನ್ನು ಮಾಡಿ ಆ ಪರಮಾತ್ಮನೊಡನೆ ತನ್ನನ್ನು ಕೂಡಿಸುವಂತೆ ಪ್ರಾರ್ಥನೆ ಮಾಡಿ ಅನಂತರ ವಿಧ ವಿಧವಾದ ಭಾವನೆಗಳಿಂದ ಪರಮಾತ್ಮನೊಡನೆ ಸಂಶ್ಲೇಷದ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಕೊನೆಗೆ ಕೂಡಲೆಳತ್ತಲ್ ಎಂಬುದಾಗಿ ಆ ಒಂದು ವೃತ್ತವನ್ನು ಸುತ್ತುವ ಮೂಲಕ ಪರಮಾತ್ಮ ದೊರೆಯುತ್ತಾನೋ ಇಲ್ಲವೋ ಎಂಬುದು ಕೂಡ ಇವಳಿಗೆ ಪ್ರತಿಸ್ಪಂದನವನ್ನು ನೀಡದೇ ಇದ್ದಾಗ ಪರಮಾತ್ಮನೆಡೆಗೆ ತನ್ನ ವಿರಹಾವಸ್ಥೆಯನ್ನು ತಿಳಿಸುವಂತೆ ದೂತರಾಗಿ ಕೋಗಿಲೆಗಳನ್ನು ಕಳಿಸತಕ್ಕಂತಹ ಅದ್ಭುತವಾದ ದೂತ ಪ್ರೇಷಣದ ಪಾಶುರವಾಗಿ ನಾಚ್ಯಾರ್ ತಿರುಮಳಿಯ 5 ಮಣ್ಣು ಪೆರುಂಪುಗಳ್ ಮಾಧವನ್ ಎಂಬತಕ್ಕಂತಹ ಅದ್ಭುತವಾದ ದಶಕದಲ್ಲಿ ದೇವಿ ಆಂಡಾಳ್ ದೂತ ಪ್ರೇಷಣವನ್ನು ಮಾಡ್ತಕ್ಕಂತಹ ಅದ್ಭುತವಾದ ವಿಚಾರವನ್ನು ಅನುಭವಿಸುವುದಕ್ಕೆ ಪ್ರಾಪ್ತವಾಯಿತು. ಇಲ್ಲಿ ಕೋಗಿಲೆ ಎಂದರೆ ಶೇರ್ಪಾರೈ ಪಕ್ಷಿಗಳಾಕಿ ಜ್ಞಾನಕರ್ಮಂಗಳೈ ಶಿರಗೆನ್ನುಂ ಸಬ್ರಹ್ಮಚಾರಿ ಶಿಷ್ಯಸ್ಥಾನೇ ಪೇಶುಂ ಎಂಬತಕ್ಕಂತಹ ನಾಯನಾರರ ಶ್ರೀಸೂಕ್ತಿಯಂತೆ ಆ ಪಕ್ಷಿಗಳು ಎಂದರೆ ಆಚಾರ್ಯರು, ಜ್ಞಾನ ಮತ್ತು ಅನುಷ್ಠಾನ ಎಂಬತಕ್ಕಂತಹ ಜ್ಞಾನಾನುಷ್ಠಾನ ಪರಿಪೂರ್ಣರಾಗಿರುವವರೇ ಆಚಾರ್ಯ ಸ್ಥಾನೀಯರು. ಕೇವಲ ಜ್ಞಾನವಿದ್ದು ಅದು ಅನುಷ್ಠಾನದಲ್ಲಿ ಇಲ್ಲವಾದ ಮಾತ್ರಕ್ಕೆ ಆ ಜ್ಞಾನ ಪರಿಪೂರ್ಣವಾಗಲಾರದು. ಅನುಷ್ಠಾನದಲ್ಲಿ ಇದ್ದು ಅದು ಏಕೆ ಆಚರಣೆ ಎಂಬುದೇ ಅರಿಯದಿದ್ದರೆ ಆ ಅನುಷ್ಠಾನವು ವ್ಯರ್ಥ. ಆದ್ದರಿಂದಲೇ ಜ್ಞಾನಂ ಅನುಷ್ಠಾನಂ ಇವೈ ನನ್ರಾಹವೇ ಉಡಯನಾನ ಗುರುವೈ ಅಡೈಂದಕ್ಕಾಲ್ ಎನ್ನುತ್ತಾರೆ ಸ್ವಾಮಿ ಮಣವಾಳ ಮಾಮನಿಗಳು. ಇದೇ ವಿಚಾರವನ್ನು ಸ್ವಾಮಿ ವೇದಾಂತ ದೇಶಿಕರು ತಮ್ಮ ನ್ಯಾಸ ವಿಂಶತಿಯಲ್ಲಿ ಅದ್ಭುತವಾಗಿ ತಿಳಿಸ್ತಾರೆ. ಸ್ವಯಂ ಆಚರತೆ ಶ್ರೇಷ್ಠ ಎಂಬುದಾಗಿ. ಅಂದರೆ
ಆಚಾರ್ಯ ಲಕ್ಷಣವೇನು?